ಇವತ್ತು ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ನಮ್ಮ ಈರ್ವ ಸ್ವಾಮಿಗಳು ಕೂಡಲ ಸಂಗಮದ ಮಹಾಸ್ವಾಮಿಗಳವರು, ವಚನಾನಂದ ಮಹಾಸ್ವಾಮಿಗಳವರು, ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ನಾಯಕರು, ಕೇಂದ್ರದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರು ಮತ್ತು ರಾಜ್ಯಸಭಾ ಸದಸ್ಯರಾದ ಶ್ರೀಮತಿ ಸುಧಾಮೂರ್ತಿ ಅವರು, ಇನ್ನಿತರೆ ಗಣ್ಯರ ಜೊತೆಯಲ್ಲಿ 201ನೇ ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತಿ ಉತ್ಸವವನ್ನು, ಸ್ವತಂತ್ರ ಉತ್ಸವವನ್ನು ಆಚರಣೆ ಮಾಡುವ ಜೊತೆಯಲ್ಲಿ ಅವರ ಜನ್ಮದಿನಾಚರಣೆಯನ್ನು ಕೂಡ ಸಂತೋಷವಾಗಿ ಆಚರಣೆ ಮಾಡಿದ್ದೀವಿ. ಈ ಶುಭ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಪತ್ರವನ್ನು ಕೂಡ ಬರೀತಾ ಇದ್ದೀನಿ. ಆ ಪತ್ರದ ಉಲ್ಲೇಖ ಇಷ್ಟೇನೆ. ಏನು ಕಿತ್ತೂರು ರಾಣಿ ಚೆನ್ನಮ್ಮನವರು ಅಂದಿನ ಬ್ರಿಟಿಷ್ನವರಿಗೆ ಏನು ಇವತ್ತು ಅವತ್ತಿನ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ತನ್ನ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಅವತ್ತಿನ ಮುಖ್ಯಸ್ಥರನ್ನ ಕೊಂದು ಸ್ವಾತಂತ್ರ್ಯವನ್ನು ಪಡೆಯೋದ್ರ ಜೊತೆಯಲ್ಲಿ ಕರ್ನಾಟಕದ ಕನ್ನಡಿಗರ ಸ್ವಾತಂತ್ರ್ಯೋತ್ಸವದ ಒಂದು ಅಭಿಮಾನಕ್ಕೆ ಪಾತ್ರರಾಗಿದ್ದಾರೆ. ಅವರು ಇವತ್ತು 201 ವರ್ಷದ ಹಿಂದೆ ದೈವಾಧೀನರಾಗಿದ್ದಾರೆ. ಅವರ ಒಂದು ಸಮಾಧಿ ಬೈಲುವಂಗಲದಲ್ಲಿದೆ. ಅದಕ್ಕೆ ಶಿಥಿಲವಾಗಿದೆ. ಅದನ್ನ ಪೂರ್ತಿ ಜೀರ್ಣೋದ್ಧಾರ ಮಾಡಿ ಅದನ್ನ ಕಿತ್ತೂರು ಪ್ರಾಧಿಕಾರಕ್ಕೆ ವಹಿಸಿ ಹಣವನ್ನು ಬಿಡುಗಡೆ ಮಾಡಿ ಅದನ್ನ ರಾಷ್ಟ್ರೀಯ ಸ್ಮಾರಕ ಅಂತ ಅಂದ್ಬಿಟ್ಟು ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಪತ್ರವನ್ನು ಬರೀಬೇಕು ಅನ್ನೋ ವಿನಂತಿ ಜೊತೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮರವರು ನಡೆದು ಬಂದ ದಾರಿ ಮುಂದಿನ ಪೀಳಿಗೆಗೆ ಪರಿಚಯಿಸಬೇಕಾಗಿದೆ. ಇವತ್ತು ಕೇವಲ ಕರ್ನಾಟಕದಲ್ಲೇ ಅಲ್ಲ, ಮಹಾರಾಷ್ಟ್ರದಲ್ಲಿ, ಆಂಧ್ರಪ್ರದೇಶದಲ್ಲಿ, ತೆಲಂಗಾಣದಲ್ಲಿ, ತಮಿಳುನಾಡಿನಲ್ಲಿ, ಕೇರಳದಲ್ಲಿ, ಇನ್ನಿತರ ರಾಜ್ಯಗಳಲ್ಲೂ ಕೂಡ ಕಿತ್ತೂರು ರಾಣಿಯ ವಂಶಸ್ಥರು ಪ್ರಾಯಶಃ ಇವತ್ತು ಕೂಡ ಆ ಒಂದು ಧೈರ್ಯದ ಜೊತೆಯಲ್ಲಿ ಸ್ವಾಭಿಮಾನದ ಒಂದು ದ್ಯೋತಕವಾಗಿ ನಮ್ಮ ಜೊತೆಯಲ್ಲಿದ್ದಾರೆ. ಅಂತವರ ಸವಿನೆನಪಿನಲ್ಲಿ ನಾವು ಈ ಕೆಲಸಗಳನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡ್ತಾ ಇದ್ದೀನಿ. ಓಂ ಬಿರ್ಲಾ ಸಾಹೇಬರು ನಮ್ಮ ಸ್ಪೀಕರ್ ಅವರು ಹೋದ ಸಾರಿನೂ ಕೂಡ ನಮ್ಮ ಅನುಮತಿಯನ್ನು ಕೊಟ್ಟರು. ಈ ಸಾರಿ ಇಲ್ಲೆಲ್ಲವೂ ಕೂಡ ಒಂದು ಡೆವಲಪ್ಮೆಂಟ್ ಮಾಡ್ತಾ ಇದ್ರು. ಆದ್ರೂ ಕೂಡ ವಿನಂತಿ ಮಾಡಿದಾಗ ನಮ್ಮ ಮಂತ್ರಿಗೆ ಬೆಲೆ ಕೊಟ್ಟು ಅವರು ಅಧಿಕಾರಿಗಳನ್ನ ಕರೆಸಿ ಮಾಡಿ ಎಲ್ಲವನ್ನು ಸೂಚನೆ ಕೊಟ್ಟು ಇವತ್ತು ಇಷ್ಟೊಂದು ವ್ಯವಸ್ಥಿತವಾಗಿ ಆಗೋದಕ್ಕೆ ಕಾರಣರಾಗಿರ್ತಕ್ಕಂಥ ಭಾರತ ಸರ್ಕಾರದ ನಮ್ಮ ಸ್ಪೀಕರ್ ಸಾಹೇಬರಾದ ಓಂ ಬಿರ್ಲಾ ಸಾಹೇಬರಿಗೆ, ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಹಾಗೂ ನಮ್ಮ ಕೇಂದ್ರದ ಸಂಸ್ಕೃತಿ ಸಚಿವರಾದ ಶೆಖಾವತ್ ಸಾಹೇಬರು ನಾಳೆ 4:15 ಗಂಟೆಗೆ ಸೀಪೋರ್ಟದ ಆಡಿಟೋರಿಯಂನಲ್ಲಿ 4:15 ಗಂಟೆಗೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಹೆಸರಿನ ಒಂದು ಅಂಚೆ ಚೀಟಿಯನ್ನು ಕೂಡ ಬಿಡುಗಡೆ ಮಾಡುವುದರ ಮುಖೇನ ಅವತ್ತು ಕೂಡ ಸ್ವತಂತ್ರೋತ್ಸವವನ್ನು ರಾಷ್ಟ್ರದ ಭಾರತ ಸರ್ಕಾರವು ಕೂಡ ನಮ್ಮ ಕನ್ನಡ ಸಂಘದ ಅಧ್ಯಕ್ಷರಾದ ನಾಗರಾಜ್ ಅವರು ಅವರ ಸಂಘಟನೆಗಳ ಜೊತೆ ಮಾಡೋದಕ್ಕೆ ಅದಕ್ಕೂ ಕೂಡ ಪ್ರೇರಣೆ ಆಗಿದೆ. ಆದ್ರಿಂದ ನಾಳೆ ಆ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಮುಂದೆ ಭಾರತ ಸರ್ಕಾರ ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತಿಯನ್ನ ಇನ್ನೂ ಕೂಡ ಮೇಲ್ಪಂಕ್ತಿಗೆ ಕೊಂಡೊಯ್ಯತಕ್ಕಂಥದಕ್ಕೆ ಎಲ್ಲ ಅಭಿಮಾನಿಗಳಿದ್ದಾರೆ, ಮತ್ತೆ ನಮ್ಮ ಜನಪ್ರತಿನಿಧಿಗಳಿದ್ದಾರೆ, ಪರಮ ಪೂಜ್ಯ ಶ್ರೀಗಳಿದ್ದಾರೆ. ಎಲ್ಲರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಈ ಕೆಲಸವನ್ನು ಮುಂದಿನ ದಿನಗಳಲ್ಲೂ ಕೂಡ ಮಾಡ್ತಕ್ಕಂಥದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಇವತ್ತಿನ ಕಾರ್ಯಕ್ರಮ ಯಶಸ್ಸಿಗೆ ಯಾರ್ಯಾರು ದುಡಿದಿದ್ದಾರೆ ಅವರೆಲ್ಲರೂ ಇವತ್ತು ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ನಮ್ಮ ಈರ್ವ ಸ್ವಾಮಿಗಳು ಕೂಡಲ ಸಂಗಮದ ಮಹಾಸ್ವಾಮಿಗಳವರು, ವಚನಾನಂದ ಮಹಾಸ್ವಾಮಿಗಳವರು, ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ನಾಯಕರು, ಕೇಂದ್ರದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರು ಮತ್ತು ರಾಜ್ಯಸಭಾ ಸದಸ್ಯರಾದ ಶ್ರೀಮತಿ ಸುಧಾಮೂರ್ತಿ ಅವರು, ಇನ್ನಿತರೆ ಗಣ್ಯರ ಜೊತೆಯಲ್ಲಿ 201ನೇ ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತಿ ಉತ್ಸವವನ್ನು, ಸ್ವತಂತ್ರ ಉತ್ಸವವನ್ನು ಆಚರಣೆ ಮಾಡುವ ಜೊತೆಯಲ್ಲಿ ಅವರ ಜನ್ಮದಿನಾಚರಣೆಯನ್ನು ಕೂಡ ಸಂತೋಷವಾಗಿ ಆಚರಣೆ ಮಾಡಿದ್ದೀವಿ. ಈ ಶುಭ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಪತ್ರವನ್ನು ಕೂಡ ಬರೀತಾ ಇದ್ದೀನಿ. ಆ ಪತ್ರದ ಉಲ್ಲೇಖ ಇಷ್ಟೇನೆ. ಏನು ಕಿತ್ತೂರು ರಾಣಿ ಚೆನ್ನಮ್ಮನವರು ಅಂದಿನ ಬ್ರಿಟಿಷ್ನವರಿಗೆ ಏನು ಇವತ್ತು ಅವತ್ತಿನ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ತನ್ನ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಅವತ್ತಿನ ಮುಖ್ಯಸ್ಥರನ್ನ ಕೊಂದು ಸ್ವಾತಂತ್ರ್ಯವನ್ನು ಪಡೆಯೋದ್ರ ಜೊತೆಯಲ್ಲಿ ಕರ್ನಾಟಕದ ಕನ್ನಡಿಗರ ಸ್ವಾತಂತ್ರ್ಯೋತ್ಸವದ ಒಂದು ಅಭಿಮಾನಕ್ಕೆ ಪಾತ್ರರಾಗಿದ್ದಾರೆ. ಅವರು ಇವತ್ತು 201 ವರ್ಷದ ಹಿಂದೆ ದೈವಾಧೀನರಾಗಿದ್ದಾರೆ. ಅವರ ಒಂದು ಸಮಾಧಿ ಬೈಲುವಂಗಲದಲ್ಲಿದೆ. ಅದಕ್ಕೆ ಶಿಥಿಲವಾಗಿದೆ. ಅದನ್ನ ಪೂರ್ತಿ ಜೀರ್ಣೋದ್ಧಾರ ಮಾಡಿ ಅದನ್ನ ಕಿತ್ತೂರು ಪ್ರಾಧಿಕಾರಕ್ಕೆ ವಹಿಸಿ ಹಣವನ್ನು ಬಿಡುಗಡೆ ಮಾಡಿ ಅದನ್ನ ರಾಷ್ಟ್ರೀಯ ಸ್ಮಾರಕ ಅಂತ ಅಂದ್ಬಿಟ್ಟು ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಪತ್ರವನ್ನು ಬರೀಬೇಕು ಅನ್ನೋ ವಿನಂತಿ ಜೊತೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮರವರು ನಡೆದು ಬಂದ ದಾರಿ ಮುಂದಿನ ಪೀಳಿಗೆಗೆ ಪರಿಚಯಿಸಬೇಕಾಗಿದೆ. ಇವತ್ತು ಕೇವಲ ಕರ್ನಾಟಕದಲ್ಲೇ ಅಲ್ಲ, ಮಹಾರಾಷ್ಟ್ರದಲ್ಲಿ, ಆಂಧ್ರಪ್ರದೇಶದಲ್ಲಿ, ತೆಲಂಗಾಣದಲ್ಲಿ, ತಮಿಳುನಾಡಿನಲ್ಲಿ, ಕೇರಳದಲ್ಲಿ, ಇನ್ನಿತರ ರಾಜ್ಯಗಳಲ್ಲೂ ಕೂಡ ಕಿತ್ತೂರು ರಾಣಿಯ ವಂಶಸ್ಥರು ಪ್ರಾಯಶಃ ಇವತ್ತು ಕೂಡ ಆ ಒಂದು ಧೈರ್ಯದ ಜೊತೆಯಲ್ಲಿ ಸ್ವಾಭಿಮಾನದ ಒಂದು ದ್ಯೋತಕವಾಗಿ ನಮ್ಮ ಜೊತೆಯಲ್ಲಿದ್ದಾರೆ. ಅಂತವರ ಸವಿನೆನಪಿನಲ್ಲಿ
ನಾವು ಈ ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡ್ತಾ ಇದ್ದೀನಿ. ಓಂ ಬಿರ್ಲಾ ಸಾಹೇಬರು ನಮ್ಮ ಸ್ಪೀಕರ್ ಅವರು ಹೋದ ಸಾರಿನೂ ಕೂಡ ನಮ್ಮ ಅನುಮತಿಯನ್ನು ಕೊಟ್ಟರು. ಈ ಸಾರಿ ಇಲ್ಲೆಲ್ಲವೂ ಕೂಡ ಒಂದು ಡೆವಲಪ್ಮೆಂಟ್ ಮಾಡ್ತಾ ಇದ್ರು. ಆದ್ರೂ ಕೂಡ ವಿನಂತಿ ಮಾಡಿದಾಗ ನಮ್ಮ ಮಂತ್ರಿಗೆ ಬೆಲೆ ಕೊಟ್ಟು ಅವರು ಅಧಿಕಾರಿಗಳನ್ನ ಕರೆಸಿ ಮಾಡಿ ಎಲ್ಲವನ್ನು ಸೂಚನೆ ಕೊಟ್ಟು ಇವತ್ತು ಇಷ್ಟೊಂದು ವ್ಯವಸ್ಥಿತವಾಗಿ ಆಗೋದಕ್ಕೆ ಕಾರಣರಾಗಿರ್ತಕ್ಕಂಥ ಭಾರತ ಸರ್ಕಾರದ ನಮ್ಮ ಸ್ಪೀಕರ್ ಸಾಹೇಬರಾದ ಓಂ ಬಿರ್ಲಾ ಸಾಹೇಬರಿಗೆ, ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಹಾಗೂ ನಮ್ಮ ಕೇಂದ್ರದ ಸಂಸ್ಕೃತಿ ಸಚಿವರಾದ ಶೆಖಾವತ್ ಸಾಹೇಬರು ನಾಳೆ 4:15 ಗಂಟೆಗೆ ಸೀಪೋರ್ಟದ ಆಡಿಟೋರಿಯಂನಲ್ಲಿ 4:15 ಗಂಟೆಗೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಹೆಸರಿನ ಒಂದು ಅಂಚೆ ಚೀಟಿಯನ್ನು ಕೂಡ ಬಿಡುಗಡೆ ಮಾಡುವುದರ ಮುಖೇನ ಅವತ್ತು ಕೂಡ ಅಂತ ಸ್ವತಂತ್ರೋತ್ಸವವನ್ನ ರಾಷ್ಟ್ರದ ಭಾರತ ಸರ್ಕಾರವು ಕೂಡ ನಮ್ಮ ಕನ್ನಡ ಸಂಘದ ಅಧ್ಯಕ್ಷರಾದ ನಾಗರಾಜ್ ಅವರು ಅವರ ಸಂಘಟಕರ ಜೊತೆ ಮಾಡೋದಕ್ಕೆ ಅದಕ್ಕೂ ಕೂಡ ಪ್ರೇರಣೆ ಆಗಿದೆ. ಆದ್ರಿಂದ ನಾಳೆ ಆ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಮುಂದೆ ಭಾರತ ಸರ್ಕಾರ ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತಿಯನ್ನ ಇನ್ನೂ ಕೂಡ ಮೇಲ್ಪಂಕ್ತಿಗೆ ಕೊಂಡೊಯ್ಯತಕ್ಕಂಥದಕ್ಕೆ ಎಲ್ಲ ಅಭಿಮಾನಿಗಳಿದ್ದಾರೆ, ಮತ್ತೆ ನಮ್ಮ ಜನಪ್ರತಿನಿಧಿಗಳಿದ್ದಾರೆ, ಪರಮ ಪೂಜ್ಯ ಶ್ರೀಗಳಿದ್ದಾರೆ. ಎಲ್ಲರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಈ ಕೆಲಸವನ್ನು ಮುಂದಿನ ದಿನಗಳಲ್ಲೂ ಕೂಡ ಮಾಡ್ತಕ್ಕಂಥದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಇವತ್ತಿನ ಕಾರ್ಯಕ್ರಮ ಯಶಸ್ಸಿಗೆ ಯಾರ್ಯಾರು ದುಡಿದಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿರ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.